ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಭಗವದ್ಗೀತಾ ಜ್ಞಾನಪ್ರಿಯರೇ, ಪ್ರಪಂಚದಲ್ಲಿ ಇರತಕ್ಕ ಅನೇಕಾನೇಕ ತತ್ವಶಾಸ್ತ್ರಗಳ ಹಿನ್ನೆಲೆಯಲ್ಲಿ, ಅನೇಕಾನೇಕ ವೇದಾಂತ ಚಿಂತನೆಗಳ ಹಿನ್ನೆಲೆಯಲ್ಲಿ, ಅನೇಕಾನೇಕ ವಿಮರ್ಶಾತ್ಮಕವಾಗಿರತಕ್ಕಂತಹ ಯೋಚನೆಗಳ ಹಿನ್ನೆಲೆಯಲ್ಲಿ ಜೀವ ಅಂದ್ರೇನು, ಜಗತ್ತು ಅಂದ್ರೇನು, ದೈವ ಅಂದ್ರೇನು, ಅದರ ಹಿನ್ನೆಲೆ ಎನ್ನತಕ್ಕಂಥದ್ದೇನು, ಬ್ರಹ್ಮಾಂಡ ಅಂದರೆ ಏನು, ಇದನ್ನು ಅರ್ಥ ಮಾಡಿಕೊಳ್ಳತಕ್ಕಂಥದ್ದು ಹೇಗೆ, ಅದಕ್ಕೆ ಯಾವುದಾದ್ರು ಸಿದ್ಧಾಂತಗಳಿದೆಯೇ, ಅದಕ್ಕೆ ಯಾವುದಾದ್ರು ಸಾಧ್ಯತೆಗಳಿದೆಯೇ, ಅದಕ್ಕೆ ಏನಾದರೂ ಪ್ರಯತ್ನಗಳಿದೆಯೇ, ಇಂತಹ ಅನೇಕಾನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡತಕ್ಕಂತಹ ಪ್ರಯತ್ನಗಳಲ್ಲಿ ಹುಟ್ಟಿರತಕ್ಕ ತತ್ವಶಾಸ್ತ್ರಗಳಲ್ಲಿ ಮೂರ್ಧನ್ಯವಾಗಿ ಅಥವಾ ಎಲ್ಲ ತತ್ವಶಾಸ್ತ್ರಗಳನ್ನು ಕ್ರೋಢೀಕರಿಸಿಕೊಂಡು ಮೂರ್ಧನ್ಯ ಸ್ಥಿತಿಯಲ್ಲಿ ಕುಳಿತಿರತಕ್ಕಂತಹ ಮಹಾನ್ ತತ್ವಶಾಸ್ತ್ರ ಗ್ರಂಥ, ಮಹಾನ್ ಮೋಕ್ಷಶಾಸ್ತ್ರ ಅಂದರೆ ಭಗವದ್ಗೀತೆ. ಅದು ಭಗವಂತನ ಗೀತೆ, ಅದು ಭಗವಂತನೇ ಹೇಳಿದ ಹಾಡು, ಅದು ಭಗವಂತನೇ ಅತ್ಯಂತ ಸುಸ್ಪಷ್ಟವಾಗಿ ನಾನು ಹೇಳಿದ ಎಲ್ಲ ಪ್ರಶ್ನೆಗಳು ಅರ್ಜುನನನ್ನು ಕೇಂದ್ರವನ್ನಾಗಿ ಇಟ್ಟುಕೊಂಡು ಉತ್ತರಗಳನ್ನು ಕೊಟ್ಟಿರತಕ್ಕಂಥ ಮಹಾನ್ ಗ್ರಂಥ. ಅತ್ಯಂತ ಪುಟ್ಟ ಗ್ರಂಥ, ಆದರೆ ಎಲ್ಲ ಕಾಲಕ್ಕೂ, ಎಲ್ಲ ಬದುಕುಗಳಿಗೂ, ಎಲ್ಲ ಜನರಿಗೂ ಯಾವ ಯಾವ ಪ್ರಶ್ನೆಗಳು ಇದೆಯೋ ಆ ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನಕರವಾಗಿ ಉತ್ತರ ಕೊಟ್ಟಿರತಕ್ಕಂತಹ ಬಹುದೊಡ್ಡ ಉಪನಿಷತ್ತು. ಬರೀ ಒಂದು ಉಪನಿಷತ್ತೇನ್ರಿ, ಅದಕ್ಕೆ ಮಧುಸೂದನ ಸರಸ್ವತಿಗಳು ಹೇಳಿದರು, ಸರ್ವೋಪನಿಷದೋ ಗಾವೋದೋಗ್ಧ ಗೋಪಾಲನಂದನಃ ಪಾರ್ಥೋವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲ ಉಪನಿಷತ್ತುಗಳ ಸಾರವು ಭಗವದ್ಗೀತೆಯಲ್ಲಿ ಅಡಕವಾಗಿ ಬಿಟ್ಟಿದೆ, ಎಲ್ಲ ಬ್ರಹ್ಮಸೂತ್ರಗಳ ಸಾರವು ಉಪನಿಷತ್ತಿನಲ್ಲಿದೆ. ತನ್ಮೂಲಕ ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳು ಎಲ್ಲವೂ ಭಗವದ್ಗೀತೆಯಲ್ಲಿ ಗರ್ಭೀಕೃತವಾಗಿ ಬಿಟ್ಟಿದೆ. ಈಗಾಗಲೇ ಹೇಳಿದೆ, ಅತ್ಯಂತ ಪುಟ್ಟ ಕಾವ್ಯ ಅದು, ಪುಟ್ಟ ಗ್ರಂಥ ಅದು, ಪುಟ್ಟ ಬರವಣಿಗೆ ಅದು, ಸೂತ್ರಗಳಿದ್ದಂತೆ. ಕೇವಲ 700 ಶ್ಲೋಕಗಳಲ್ಲ ಅವು, 700 ಮಂತ್ರಗಳು. ಆ 700 ಮಂತ್ರಗಳಲ್ಲಿ ಶ್ರೀಕೃಷ್ಣ ಏನೆಲ್ಲ ಹೇಳಬೇಕು ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ಕಡದಿರಿಸಿಬಿಟ್ಟಿದ್ದಾನೆ, ಸೂತ್ರ ರೂಪದಲ್ಲಿ ಹೇಳಿಬಿಟ್ಟಿದ್ದಾನೆ, ಬೆಣ್ಣೆಯಾಗಿ ಕೊಟ್ಟು ಬಿಟ್ಟಿದ್ದಾನೆ. ಆ 700 ಮಂತ್ರಗಳ ಚಿಂತನೆಯನ್ನು ನಡೆಸಬೇಕಾಗಿದ್ದರೆ ಇಲ್ಲಿಯ ತನಕ ಎಷ್ಟೆಷ್ಟು ಭಾಷ್ಯಗಳೆಲ್ಲ ಬಂದುಬಿಟ್ಟಿದೆ. ಶ್ರೀ ಶಂಕರಾಚಾರ್ಯರು, ಶ್ರೀ ರಾಮಾನುಜಾಚಾರ್ಯರು, ಶ್ರೀಮನ್ ಮಧ್ವಾಚಾರ್ಯರು, ವಲ್ಲಭಾಚಾರ್ಯರು, ಎಷ್ಟೆಲ್ಲ ಜನ ಭಗವದ್ಗೀತೆಯ ಬಗ್ಗೆ ಚಿಂತನೆ ಮಾಡಿರತಕ್ಕಂಥವ್ರು. ಮಹಾತ್ಮ ಗಾಂಧೀಜಿಯವರು, ತಿಳಕರು, ಎಂತೆಂತಹ ರಾಜಕೀಯ ವೇತ್ತರು, ರಾಜಕೀಯ ಮುತ್ಸದ್ದಿಗಳು, ವೇದಾಂತದ ತಳಹದಿಯಲ್ಲಿ ರಾಜಕೀಯವನ್ನು ದರ್ಶನ ಮಾಡಿರತಕ್ಕಂಥವರು ಇದರ ಬಗ್ಗೆ ಚಿಂತನೆ ಮಾಡಿಬಿಟ್ಟಿದ್ದಾರೆ. ಕರ್ನಾಟಕದ ಮಟ್ಟಿಗೆ ಹೇಳಬೇಕಾಗಿದ್ದರೆ ಮಹಾನ್ ಸಂತ ಸದೃಶರಾಗಿದ್ದಂತಹ, ಮಹಾನ್ ಪತ್ರಿಕೋದ್ಯಮಿಯಾಗಿದ್ದಂತಹ, ಮಹಾನ್ ವೇದಾಂತಿಯಾಗಿದ್ದಂಥ, ರುಜು ಸ್ವಭಾವದ ಪಾಂಡಿತ್ಯ ಪ್ರತಿಭೆಗಳ ಸಮ್ಮಿಲನವಾಗಿದ್ದಂಥ, ವೇದಾಂತಗಳ ಬಗ್ಗೆ ಅತ್ಯಂತ ಅಧಿಕೃತವಾಗಿ ಮಾತನಾಡಬಲ್ಲವರಾಗಿದ್ದಂಥ ಡಾಕ್ಟರ್ ಡಿ ವಿ ಗುಂಡಪ್ಪನವರು ಜೀವನ ಧರ್ಮ ಯೋಗ ಅನ್ನತಕ್ಕಂಥ ಮಹಾನ್ ಕೃತಿಯನ್ನು ವಿರಚನೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಸಾಹಿತ್ಯ ಪ್ರಶಸ್ತಿ ಸಿಕ್ಕಿಬಿಟ್ಟಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ. ರಾಮಕೃಷ್ಣಾಶ್ರಮದ ಸೋಮನಾಥಾನಂದರು ಬರೆದಿರತಕ್ಕಂಥ ಭಗವದ್ಗೀತಾ ಭಾವಧಾರೆ ಎನ್ನತಕ್ಕಂಥದ್ದಾಗಲಿ, ಭಾರತ ದರ್ಶನ ಪ್ರಕಾಶನದವರು ಆ ಭಗವದ್ಗೀತೆಯ ಬಗ್ಗೆ ಚರ್ಚೆ ಮಾಡಿರತಕ್ಕಂಥ ವಿಸ್ತಾರವಾಗಿರತಕ್ಕ ವ್ಯಾಖ್ಯಾನವಾಗಲಿ, ಸದೃಶವಾಗಿರತಕ್ಕಂಥ ಅನುಪಮವಾಗಿರತಕ್ಕಂಥ ಮೌಲ್ಯಗಳಿಗೆ ಮೌಲ್ಯವನ್ನು ನೀಡಬಲ್ಲಂತಹ ಮಹಾನ್ ಕೃತಿಗಳಾಗಿಬಿಟ್ಟಿವೆ. ಹೇಗೂ ಇರಲಿ, ಆ ಭಗವದ್ಗೀತೆಯ ಸಾಮರ್ಥ್ಯವನ್ನು ನಾವು ನೋಡಬೇಕಾಗಿದ್ದರೆ 5,000 ವರ್ಷಗಳ ಹಿಂದೆ ಯುದ್ಧ ಭೂಮಿಯೊಂದರಲ್ಲಿ
ಕೃಷ್ಣ ಹೇಳಿದಂತಹ ಮಾತುಗಳಿಗೆ 5,000 ವರ್ಷಗಳಾದರೂ ಹೊಸ ಹೊಸ ಚಿಂತನೆಗಳು, ಹೊಸ ಹೊಸ ಅರ್ಥಗಳು, ಹೊಸ ಹೊಸ ದರ್ಶನಗಳು ಸಾಧ್ಯ ಆಗ್ತಾ ಇದೆ ಅಂತ ಇರಬೇಕಾಗಿದ್ದರೆ ಆ ಭಗವದ್ಗೀತೆಯ ಮೂಲ ಸತ್ವ ಇನ್ನೆಷ್ಟಾಗಿರಬೇಕು. ಆ ಭಗವದ್ಗೀತೆಯ ಒಂದೊಂದು ಶ್ಲೋಕವನ್ನು ಅಧ್ಯಯನ ಮಾಡಲಿಕ್ಕೇ ತಿಂಗಳುಗಳು ಬೇಕಾಗುತ್ತೆ. ವರ್ಷಗಳಾದರೂ ಅದರ ದರ್ಶನದ ಸತ್ಯತೆ ತಿಳಿಯುವುದು ಕಷ್ಟವಾಗುತ್ತೆ. ಹೀಗಾಗಿ ಭಗವದ್ಗೀತೆಯ ಶ್ಲೋಕವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಆ ಅಮೃತವನ್ನು ಉಣ್ಣಬೇಕಾಗಿದ್ದರೆ ಗಂಟೆಗಳು ಏನಿಲ್ಲ ಅಂದರೂ ಒಂದು 250-300 ಗಂಟೆಗಳ ಉಪನ್ಯಾಸವನ್ನು ಕೊಡಬೇಕಾಗುತ್ತೆ. ಆದರೂ ತಾತ್ಪೂರ್ತಿಕವಾಗಿ ನಾವು ಆ 700 ಮಂತ್ರಗಳ ಸಾರವನ್ನು ಕೇವಲ 2 ಗಂಟೆಗಳ ದೃಶ್ಯ ಧ್ವನಿ ಚಕ್ರದಲ್ಲಿ ಅಡಕ ಮಾಡತಕ್ಕಂಥ ಸಾರವನ್ನು ಸಂಗ್ರಹಿಸತಕ್ಕಂತಹ ಒಂದು ಪುಟ್ಟ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇಷ್ಟು ಪೀಠಿಕೆಯ ಸಹಿತ ಆ ಭಗವದ್ಗೀತೆಯ ವಿಹಂಗಮ ನೋಟವನ್ನು ನೋಡಲಿಕ್ಕೆ ಆರಂಭ ಮಾಡೋಣ. ಅಷ್ಟಾದಶಾಧ್ಯಾಯಿನಿ ಅನ್ನತಕ್ಕಂಥದ್ದು ಅದರ ಪ್ರಶಸ್ತಿ. 18 ಪರ್ವಗಳು ಮಹಾಭಾರತದಲ್ಲಿ ಇದ್ದರೆ 18 ಅಧ್ಯಾಯಗಳು ಭಗವದ್ಗೀತೆಯಲ್ಲಿ ಉಂಟು. ಆ 18 ಅಧ್ಯಾಯಗಳನ್ನು 18 ಯೋಗಗಳು ಅಂತ ಕರೆಯಿಸಲ್ಪಟ್ಟಿದ್ದಾರೆ. ಶ್ರೀಮನ್ ಮಹಾಭಾರತದಲ್ಲಿ ವ್ಯಾಸ ಮಹರ್ಷಿಗಳು ಹಾಗೆ ಕರೆಯದೇ ಇದ್ದರೂ ಆಚಾರ್ಯ ತ್ರಯರೂ ಅದನ್ನು 18 ಯೋಗಗಳಾಗಿ ಪರಿಗಣಿಸಿಬಿಟ್ಟಿದ್ದಾರೆ. ಅರ್ಜುನ ವಿಷಾದ ಯೋಗ, ಸಾಂಖ್ಯಯೋಗ, ಕರ್ಮಯೋಗ, ಜ್ಞಾನಯೋಗ, ಕರ್ಮ ಸನ್ಯಾಸ ಯೋಗ, ಆತ್ಮಸಂಯಮ ಯೋಗ, ಜ್ಞಾನ ವಿಜ್ಞಾನ ಯೋಗ, ಅಕ್ಷರ ಬ್ರಹ್ಮ ಅಕ್ಷರ ಪರಬ್ರಹ್ಮ ಯೋಗ, ರಾಜವಿದ್ಯಾ ರಾಜಗುಹ್ಯ ಯೋಗ, ವಿಭೂತಿ ಯೋಗ, ವಿಶ್ವರೂಪ ಸಂದರ್ಶನ ಯೋಗ, ಭಕ್ತಿ ಯೋಗ, ಕ್ಷೇತ್ರಜ್ಞ ವಿಭಾಗ ಯೋಗ, ಗುಣತ್ರಯ ವಿಭಾಗ ಯೋಗ, ಪುರುಷೋತ್ತಮ ಪ್ರಾಪ್ತಿ ಯೋಗ, ದೈವಾಸುರ ಸಂಪದ್ ವಿಭಾಗ ಯೋಗ, ಶ್ರದ್ಧಾತ್ರಯ ವಿಭಾಗ ಯೋಗ ಮತ್ತು ಮೋಕ್ಷ ಸನ್ಯಾಸ ಯೋಗ ಅನ್ನತಕ್ಕಂತಹ 18 ಯೋಗಗಳನ್ನು 18 ಶೀರ್ಷಿಕೆಗಳಲ್ಲಿ ಅತ್ಯಂತ ಖಚಿತವಾಗಿ ನಿರ್ದುಷ್ಟವಾಗಿ ಮನಂಬುಗುವಂತೆ ಶ್ರೀಕೃಷ್ಣ ಪರಮಾತ್ಮ ಅದನ್ನು ದಾಖಲು ಮಾಡಿಬಿಟ್ಟಿದ್ದಾನೆ. ಈ 18 ಅಧ್ಯಾಯಗಳ 700 ಮಂತ್ರಗಳ ಅತ್ಯಂತ ಸೂಕ್ಷ್ಮ ರೂಪವನ್ನು, ಒಂದರ್ಥದಲ್ಲಿ ಇದು ಸ್ಥೂಲ ರೂಪ, ಸೂಕ್ಷ್ಮ ರೂಪ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಆ ಸಾರವೇ ಶ್ರೀಕೃಷ್ಣನ ಸೂಕ್ಷ್ಮವಾಗಿರತಕ್ಕಂತಹ ದರ್ಶನ ಅನ್ನುವ ಅರ್ಥದಲ್ಲಿ ಈ 2 ಗಂಟೆಗಳಲ್ಲಿ ನಾವು ಚರ್ಚೆ ಮಾಡೋದಕ್ಕೆ ಮನಸ್ಸು ಮಾಡೋಣ. ಹಿನ್ನೆಲೆ ಎಲ್ಲರಿಗೂ ಗೊತ್ತಿದೆ. ಯುದ್ಧಭೂಮಿ, 11 ಅಕ್ಷೌಹಿಣಿ ಸೈನ್ಯವನ್ನು ಹೊಂದಿರತಕ್ಕಂಥ ಕೌರವರು, ಕೇವಲ 7 ಅಕ್ಷೌಹಿಣಿ ಸೈನ್ಯವನ್ನು ಹೊಂದಿರತಕ್ಕಂಥ ಪಾಂಡವರು. ಈ ಈರುವರ ನಡುವೆ ಧರ್ಮಸ್ಥಾಪನೆಗಾಗಿ ಯುದ್ಧ ಆಗ್ತಾ ಇದೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಮುಂದೆ ಶ್ರೀಕೃಷ್ಣ ಹೇಳತಕ್ಕಂಥ ಘೋಷವಾಕ್ಯ. ಧರ್ಮ ಸಂಸ್ಥಾಪನಾರ್ಥಾಯ ಏನಯ್ಯ, ಯುದ್ಧ ಮಾಡ್ತಾ ಇದ್ದಾನಲ್ಲ ಕೃಷ್ಣ ಪರಮಾತ್ಮನಾಗಿ ಬಿಟ್ಟು, ಕೋಟಿ ಅಕ್ಷೌಹಿಣಿ ಸೈನ್ಯದ ಕೊಲೆಗೆ ಆತ ಸಿದ್ಧನಾಗಿ ಬಿಟ್ಟಿದ್ದಾನಲ್ಲ ಅಂದರೆ ಸಮಾಜ ಇರತಕ್ಕಂಥದ್ದೇ ಹಾಗೆ. ಸಮಾಜದಲ್ಲಿ ದುಷ್ಟರೂ ಇದ್ದಾರೆ, ಶಿಷ್ಟರೂ ಇದ್ದಾರೆ, ಯೋಗ್ಯರು ಇದ್ದರೆ ಅಯೋಗ್ಯರು ಇದ್ದಾರೆ, ಸತ್ಯಶೀಲರು ಇದ್ದರೆ ಅಸತ್ಯ ಅಯೋಗ್ಯರು ಇದ್ದಾರೆ. ಸಾಮಾನ್ಯವಾಗಿ ಅಧಿಕಾರದಲ್ಲಿ ಕುಳಿತಿರತಕ್ಕಂತಹವರು ಅಧರ್ಮಿಗಳಾಗಿ ಬಿಡ್ತಾರೆ. ಸಾಮಾನ್ಯವಾದ ಸಂದರ್ಭದಲ್ಲಿ ಅವರು ಹೇಳಿದ್ದೇ ನ್ಯಾಯ, ನಡೆದದ್ದೇ ದಾರಿ, ಮಾಡಿದ್ದೇ ಮಹತ್ಕಾರ್ಯ. ಅದನ್ನು ಒಪ್ಪಿಕೊಂಡು ಬಿಟ್ಟರೆ, ಅವರನ್ನು ಕ್ಷಮಿಸಿಬಿಟ್ಟರೆ, ಅವರಿಗೆ ಶಿಕ್ಷೆ ಆಗದೇ ಹೋಗಿಬಿಟ್ಟರೆ ಅದೇ ನ್ಯಾಯ ಆಗಿಬಿಡುತ್ತೆ, ಅದೇ ಧರ್ಮ ಆಗಿಬಿಡುತ್ತೆ. ಆದ್ದರಿಂದಲೇ ಕೃಷ್ಣ ಹೇಳ್ತಕ್ಕಂಥದ್ದು ಧರ್ಮ ಸಂಸ್ಥಾಪನಾರ್ಥಾಯ. ಈ ರೀತಿ ಸಮಾಜವನ್ನು ಕಲುಷಿತ ಮಾಡಿ ಶಿಷ್ಟರಿಗೆ ನೋವು ಉಂಟು ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಹುಟ್ಟಿ ಬರ್ತೀನಿ ಆ ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕೆ. ಹಾಗೆ ಧರ್ಮ ಸಂಸ್ಥಾಪನೆಯನ್ನಾಗಿ ಉದ್ದೇಶವನ್ನು ಇಟ್ಟುಕೊಂಡು ಹುಟ್ಟಿ ಬಂದಾಗ ಅವರನ್ನು ನಾನು ಮರ್ದಿಸುತ್ತೇನೆ.
ದುರಾತ್ಮರನ್ನು, ದುಷ್ಟರನ್ನು, ಸಮಾಜ ಕಂಟಕರನ್ನು, ಸಮಾಜ ಪೀಡಕರನ್ನು ನಾನು ಸಂಹಾರ ಮಾಡ್ತೀನಿ. ಹಾಗೆ ಮಾಡಿ ಶಿಷ್ಟರಿಗೆ ನಾನು ಬೆಲೆಯನ್ನು ಕೊಡ್ತೀನಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ದುಷ್ಕೃತಾಂ ದುಷ್ಕಾರ್ಯಗಳನ್ನು, ಕೆಟ್ಟ ಕಾರ್ಯಗಳನ್ನು, ಸಮಾಜಘಾತುಕ ಕಾರ್ಯಗಳನ್ನು ಮಾಡತಕ್ಕಂತಹವರನ್ನು ವಿನಾಶ ಮಾಡ್ತೀನಿ ನಾನು. ಪರಿತ್ರಾಣಾಯ ಸಾಧೂನಾಂ, ಸಾಧುಗಳಿಗೆ, ಸನ್ಮಾರ್ಗಿಗಳಿಗೆ, ನ್ಯಾಯಯುತವಾಗಿರತಕ್ಕಂಥವರಿಗೆ, ಯೋಗ್ಯರಾಗಿರತಕ್ಕಂಥವರಿಗೆ, ಸಾತ್ವಿಕರಿಗೆ, ಅಂತಹವರಿಗೆ ನಾನು ರಕ್ಷಣೆಯನ್ನು ಕೊಡ್ತೀನಿ. ಪರಿತ್ರಾಣಾಯ ಸಾಧೂನಾಂ, ಇದು ನನ್ನ ಉದ್ದೇಶ. ಹೀಗಾಗಿ ಶ್ರೀಕೃಷ್ಣ ಭಗವದ್ಗೀತೆಯ ದರ್ಶನವನ್ನು ನಮಗೆ ಏನು ಕೊಡ್ತಾ ಇದ್ದಾನೆ, ಅದರ ಮೂಲ ಸತ್ವ ಇರತಕ್ಕಂಥದ್ದು ಇದು. ಶಿಷ್ಟರ ರಕ್ಷಣೆಯಾಗಬೇಕು ಹಾಗೂ ದುಷ್ಟ ಶಿಕ್ಷಣವಾಗಬೇಕು. ಆ ದುಷ್ಟ ಶಿಕ್ಷಣವಾಗುವ ಕೈಂಕರ್ಯದಲ್ಲಿ ಒಂದು ಸಿದ್ಧಾಂತವಾಗಬೇಕು, ಒಂದು ಧಾರ್ಮಿಕ ನೆಲೆ ನಿಂತುಕೊಳ್ಳಬೇಕು. ಆ ಧಾರ್ಮಿಕ ಸಿದ್ಧಿಯನ್ನು ತಂದು ಕೊಡತಕ್ಕದ್ದೇ ಭಗವದ್ಗೀತೆಯ ಮೂಲ ಉದ್ದೇಶ. ಅರ್ಜುನ ಮಹಾವೀರ, ಪಾಶುಪತಾಸ್ತ್ರವನ್ನೇ ಗಳಿಸಿ ಬಂದಂಥ ಮಹಾಶಕ್ತಾತ. ಗೋಗ್ರಹಣದ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಒಬ್ಬರನ್ನು ಬಿಟ್ಟು ಮಿಕ್ಕೆಲ್ಲರನ್ನೂ ತನ್ನ ಸನ್ಮೋಹನಾಸ್ತ್ರದಿಂದ ಮೈಮರೆಸಿದಂತಹ ಮಹಾಶಕ್ತಾತ. ಯಾರೂ ಭೇದಿಸಲಿಕ್ಕೆ ಸಾಧ್ಯವಾಗದೇ ಇದ್ದಂತಹ ಮತ್ಸ್ಯ ಯಂತ್ರವನ್ನು ಭೇದಿಸಿ ದ್ರೌಪದಿಯ ಕೈ ಹಿಡಿದಾತ, ಪರಮೋತ್ಸಾಹಿ. ಈ ಎಲ್ಲ ಕಾರಣಗಳಿಂದ ಶ್ರೀಕೃಷ್ಣ ಅರ್ಜುನನ ತನ್ನ ಹತ್ತಿರಕ್ಕೆ ತೆಗೆದುಕೊಂಡಿದ್ದ. ಇಡೀ ಮುಂದಿನ ಭಾರತ ಯುದ್ಧ ನಿರ್ಣಾಯಕವಾಗಬೇಕಾಗಿರತಕ್ಕಂಥದ್ದು ಅರ್ಜುನನ ಪರಾಕ್ರಮದ ಮೇಲೆ. ಇಡೀ ಯುದ್ಧದ ಪರಿಸಮಾಪ್ತಿಯಾಗಬೇಕಾಗಿರತಕ್ಕಂಥದ್ದು ಅರ್ಜುನ ಯಾವ ರೀತಿಯಲ್ಲಿ ಯುದ್ಧ ಮಾಡ್ತಾನೆ, ಯಾವ ಯಾವ ಅಧರ್ಮಿಗಳನ್ನು ಯಾವ ಯಾವ ರೀತಿಯಲ್ಲಿ ಕೊಲ್ಲುತ್ತಾನೆ ಅನ್ನತಕ್ಕಂಥದ್ದರ ಮೇಲೆ. ಆದರೆ ಪ್ರಾರಂಭ ಆಗತಕ್ಕಂಥದ್ದು ಹೇಗೆ, ಅರ್ಜುನನಿಗೇ ವಿಷಾದವಾಗಿ ಬಿಡುತ್ತೆ. ಹಿಂದಿನ ಯುದ್ಧಗಳಿಗೂ ಈ ಯುದ್ಧಕ್ಕೂ ಒಂದು ವ್ಯತ್ಯಾಸ ಇದೆ. ಹಿಂದಿನ ಯುದ್ಧಗಳು ಆತ್ಯಂತಿಕ ಯುದ್ಧವಾಗಿರಲಿಲ್ಲ. ಯಾವುದೋ ಪ್ರಸಂಗವಶಾತ್, ಯಾವುದೋ ಒಂದು ಕಾರಣದಿಂದ, ಯಾವುದೋ ಒಂದಷ್ಟು ಕಾಲ, ಯಾವುದೋ ಒಂದಷ್ಟು ಕಾರಣವನ್ನು ಗೆಲ್ಲಲಿಕ್ಕಾಗಿ ಸಣ್ಣ ಪುಟ್ಟ ಯುದ್ಧಗಳಾಗ್ತಾ ಇತ್ತು. ಆದರೆ ಈಗಿನ ಯುದ್ಧ ಹಾಗಲ್ಲ. ಇದು ಮಾರಣಾಂತಿಕವಾದ ಯುದ್ಧ. ಸಾಯಲೇಬೇಕು, ಆ ಸಿಂಹಾಸನ ಗ್ರಹಣ ಆಗಲೇಬೇಕು. ಹಾಗೆ ಆಗುವುದಕ್ಕೆ ಕಾರಣ ಈಗಾಗಲೇ ಹೇಳಿದಂತೆ ಧರ್ಮದ ಸ್ಥಾಪನೆಯಾಗಬೇಕು. ಅಧರ್ಮಿಯಾಗಿರತಕ್ಕಂತಹ ದುರ್ಯೋಧನ ಆ ಪಗಡೆಯ ಆಟದ ನಿಯಮಕ್ಕೆ ಅನುಗುಣವಾಗಿ ಯಾವ ಮಾತು ಕೊಡಲಾಗಿತ್ತೋ ಅದನ್ನು ಉಳಿಸಿಕೊಳ್ತಾ ಇಲ್ಲ ಆತ. ಇಷ್ಟು ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಬಂದ ಮೇಲೆ ಆ ಪಾಂಡವರಿಗೆ ಸಂಬಂಧಪಟ್ಟಿರತಕ್ಕಂಥ ಅರ್ಧ ರಾಜ್ಯವನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದ ಆತ. ಆದರೆ ದುರ್ಯೋಧನ ಆ ಮಾತನ್ನು ಉಳಿಸಿಕೊಳ್ತಾ ಇಲ್ಲ. ಕೃಷ್ಣ ರಾಯಭಾರಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದಾಗ 5 ಊರುಗಳನ್ನಾದರೂ ಕೊಡಯ್ಯ ಅಂದರೆ 5 ಸೂಜಿಯ ಮನೆ ಊರುವ ಜಾಗವನ್ನು ಕೊಡಲ್ಲ ಅಂತ ಹೇಳಿಬಿಟ್ಟಿದ್ದ. ಇದು ಮಹಾ ದುಷ್ಟತನದ ಪರಮಾವಧಿಯಾಗಿಬಿಡ್ತು, ಅನ್ಯಾಯದ ಪರಮಾವಧಿಯಾಗಿಬಿಡ್ತು. ಹೀಗಾಗಿ ಈ ಸಂದರ್ಭವನ್ನು ಉಪೇಕ್ಷೆ ಮಾಡಿಬಿಟ್ಟರೆ, ಅಯ್ಯೋ ಬೇಡ ಬೇಡಯ್ಯ ಅಂತಂದು ಬಿಟ್ಟರೆ ಅಧರ್ಮವೇ ವಿಜೃಂಭಣೆಯಾಗಿಬಿಡುತ್ತೆ. ಆ ಅಧರ್ಮವನ್ನು ನೋಡಿದ ಜನರು ಅಧರ್ಮಿಗಳಾಗ್ತಾ ಹೋದಾಗ ಅಧರ್ಮವೇ ಧರ್ಮವೇನೋ ಅನ್ನತಕ್ಕಂಥ ಸಂದೇಹ ಬಂದ್ಬಿಡುತ್ತೆ. ಅದು ಕಾರಣದಿಂದ ಈ ಯುದ್ಧ ಆತ್ಯಂತಿಕವಾದ ಯುದ್ಧವಾದ್ದರಿಂದ ಎಲ್ಲ ಭಾರತ ದೇಶದ ಎಲ್ಲ ರಾಜರುಗಳು ಇಲ್ಲ ಪಾಂಡವರ ಕಡೆ ಬಂದಿದ್ದಾರೆ, ಇಲ್ಲ ದುರ್ಯೋಧನನ ಕಡೆ ಬಂದಿದ್ದಾರೆ. ಇದು ಒಂದು ತರಹ ಪ್ರಪಂಚ ಯುದ್ಧ ಇದ್ದ ಹಾಗೆ. ಪ್ರಪಂಚದ ಮಹಾಯುದ್ಧಗಳು ನಡೆದಾಗಲೂ ಆಗಲೇ ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಯಾವುದಾರೋ ಒಂದು ಗುಂಪಿಗೆ ಸೇರ್ಕೋಬೇಕು. ಅವರು ಮಧ್ಯದಲ್ಲಿರೋಕ್ಕೆ ಸಾಧ್ಯವೇ ಇಲ್ಲ. ಏನು ನಾವು ಭಾರತ ತಟಸ್ಥ ರಾಷ್ಟ್ರ, ತಟಸ್ಥ ನೀತಿ ಅಂತ ಹೇಳ್ತಾ ಇದ್ದರೂ ಅಕಸ್ಮಾತ್ ಪ್ರಪಂಚದ ಯುದ್ಧ ಏನಾದರೂ ಆಗ್ಬಿಟ್ರೆ ನಾವು ಯಾವುದೋ ಒಂದು ಗುಂಪಿಗೆ ಸೇರಿಕೊಳ್ಳಲೇಬೇಕಾಗ್ತದೆ. ಅದು ನಿಯಮ ಅದು. ಹಾಗೆ ಆ ಮಹಾಭಾರತದ ಯುದ್ಧ ಸಂದರ್ಭದಲ್ಲಿ ಇಡೀ ಭಾರತದ ರಾಜರುಗಳೆಲ್ಲ ತಮ್ಮ ರುಚಿಗೆ ಅನುಗುಣವಾಗಿರತಕ್ಕಂಥ ಪಕ್ಷದ ಜೊತೆಗೆ ವಿಲೀನವಾಗಿಬಿಟ್ಟಿದೆ. ಈಗ 2 ಗುಂಪಿತ್ತು. ಈ 2 ಗುಂಪಿನಲ್ಲಿ ಯಾವುದು ಜಯವಾಗುತ್ತೆ ಎನ್ನುವುದರ ಮೇಲೆ ಮುಂದಿನ ಭಾರತದ ಭವಿಷ್ಯ ನಿರ್ಣಯವಾಗ್ತಾ ಇತ್ತು. ಅಂತಹ ಅತ್ಯಂತ ತೀವ್ರವಾಗಿರತಕ್ಕಂತಹ
ಸಂಘರ್ಷದ ಸಂದರ್ಭದಲ್ಲಿ ಅರ್ಜುನ ಯುದ್ಧಕ್ಕೆ ನಿಂತವನು ಹೆದರ್ಕೊಡ್ಬಿಡ್ತಾನೆ, ಮೋಹಿತನಾಗಿ ಬಿಡ್ತಾನೆ. ಕೃಷ್ಣನಿಗೆ ಹೇಳ್ತಾನೆ, ಸೇನಯೋರುಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಯಾ ಕೃಷ್ಣ, ಎರಡೂ ಸೈನ್ಯಗಳ ನಡುವೆ ರಥವನ್ನು ಸ್ಥಾಪನೆ ಮಾಡು. ಅರ್ಜುನನ ಅಪೇಕ್ಷೆಗೆ ಅನುಗುಣವಾಗಿ ಕೃಷ್ಣ ರಥವನ್ನು ಸ್ಥಾಪನೆ ಮಾಡಿದ. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂಚ ಮಹೀಕ್ಷಿತಾಂ ಉವಾಚ ಪಾರ್ಥಪಶ್ಯೈತಾನ್ ಸಮವೇತಾನ್ ಕುರೂನಿತಿ. ತತ್ರ ಪಶ್ಯತಿ ಸ್ಥಿತಾನ್ ಪಾರ್ಥಃ ಪಿತॄನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್. ಕೃಷ್ಣ, ನನ್ನ ಮುಂದೆ ನಿಂತಿರತಕ್ಕಂಥವ್ರು ಯಾರು? ಆಚಾರ್ಯಗಳು ನಿಂತಿದ್ದಾರೆ, ನಮ್ಮ ತಾತನಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು ನಿಂತಿದ್ದಾರೆ, ಮಾವಂದರು ನಿಂತಿದ್ದಾರೆ, ಭಾವಂದರು ನಿಂತಿದ್ದಾರೆ, ಷಡಕರು ನಿಂತಿದ್ದಾರೆ. ಇವರನ್ನೆಲ್ಲ ಹೇಗಪ್ಪ ಕೊಲ್ಲೋದು? ಸೀದಂತಿ ಮಮಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇವಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಸೀದಂತಿ ಮಮಗಾತ್ರಾಣಿ, ನನ್ನ ಇಡೀ ದೇಹವೇ ಸೀದ್ ಹೋಗ್ತಾ ಇದೆ ಕಣೆ. ಮುಖಂಚ ಪರಿಶುಷ್ಯತಿ, ಬಾಯಿ ಒಣಗೋಗ್ತಾ ಇದೆ. ವೇಪಥುಶ್ಚ ಶರೀರಮೇ, ಇಡೀ ಶರೀರವೇ ನಡುಗುತ್ತಾ ಇದೆ. ರೋಮಹರ್ಷಶ್ಚ, ಹೆದರಿಕೆಯಿಂದಲೋ ಏನೋ ನನ್ನ ಇಡೀ ದೇಹ ಕೂದಲುಗಳು ನಿವಿರಿ ನಿಂತುಕೊಂಡು ಬಿಟ್ಟಿದೆ. ಗಾಂಡೀವಂ ಸ್ರಂಸತೆ ಹಸ್ತಾತ್, ನನ್ನ ಕೈನಿಂದ ಗಾಂಡೀವ ಕೆಳಗೆ ಜಾರು ಹೋಗ್ತಾ ಇದೆ. ತ್ವಕ್ಚೈವ ಪರಿದಹ್ಯತೆ, ನನ್ನ ಇಡೀ ಚರ್ಮ ಸುಡ್ತಾ ಇದೆ. ನಚಶಕ್ನೋಂ ವ್ಯವಸ್ಥಾತು ಭ್ರಮತಿ, ನನಗೆ ಭ್ರಮೆ ಹುಟ್ಟುಬಿಟ್ಟಿದೆ ಕಣಪ್ಪ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇದೆ. ಯಾಕೆ ಅಂದರೆ ಯಾರನ್ನು ಕೊಲ್ಲೋಕೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ನಾನು? ಯಾರ ತೊಡೆಯ ಮೇಲೆ ನಾನು ಆಟವನ್ನು ಆಡಿ ಬೆಳೆದನೋ ಆ ಭೀಷ್ಮಾಚಾರ್ಯನ ಸಾಯಿಸಬೇಕಾಗಿದೆ. ಯಾರು ನನಗೆ ಬಿಲ್ಲನ್ನು ಹಿಡಿದುಕೊಳ್ಳುವುದು ಹೇಗೆ ಅಂತ ಹೇಳಿಕೊಟ್ಟರೋ ಅಂಥ ಗುರುಗಳಾದ ದ್ರೋಣಾಚಾರ್ಯನ ಸಾಯಿಸಬೇಕಾಗಿದೆ. ಇನ್ನು ಆ ದುರ್ಯೋಧನ ಇವರೆಲ್ಲ ಯಾರು? ನಮ್ಮ ಸಹೋದರರು. ಸಹೋದರರನ್ನೆಲ್ಲ ಸಾಯಿಸಬೇಕಾಗಿದೆ. ಬೇಡಪ್ಪ, ನನಗೆ ಈ ರೀತಿ ಇವರನ್ನೆಲ್ಲ ಸಾಯಿಸುವುದರಿಂದ ಸಿಗತಕ್ಕಂಥ ಆ ಸುಖ ಏನಿದೆ ಅದು ಬೇಡ. ಅಹೋಬತ ಮಹತ್ಪಾಪಂ ಕರ್ತುಂ ವ್ಯವಸಿತಾವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನ ಮುದ್ಯತ. ಏನಯ್ಯ, ಈ ರಾಜ್ಯವನ್ನು ಕೊಂಡುಕೊಳ್ಳಬೇಕು ಅನ್ನತಕ್ಕಂಥ ಏಕೈಕ ಕಾರಣದಿಂದ ಸ್ವಜನರನ್ನೆಲ್ಲ ಬಾಂಧವರನ್ನೆಲ್ಲ ಸಾಯಿಸ್ಲಿಕ್ಕೆ ಸಿದ್ಧ ಆಗಿಬಿಟ್ಟಿದ್ದೇನಲ್ಲ ನಾನು. ಅಹೋಬತ ಮಹತ್ಪಾಪಂ, ಎಂಥ ಪಾಪ ಮಾಡಲಿಕ್ಕೆ ಸಿದ್ಧ ಆಗಿಬಿಟ್ಟಿದ್ದೇನೆ ಕೃಷ್ಣ. ಹೀಗೇನೋ ಸಾಯಿಸಿದ್ರೆ ಏನಾಗ್ಬಿಡುತ್ತೆ? ಎಷ್ಟೆಷ್ಟು ಜನ ಯೋಧರೆಲ್ಲ ಸತ್ತು ಹೋದರೆ ಅವ್ರ ಹೆಂಡತಿಯರೆಲ್ಲ ವಿಧವೆಯರಾಗಿಬಿಡ್ತಾರೆ. ವಿಧವೆಯರಾಗ್ತಾ ಇದ್ದಾಗೇ ವರ್ಣಸಂಕರಣ ಆಗಿಬಿಡುತ್ತೆ. ಯಾರ್ಯಾರನ್ನು ಹಾರಿಸ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ಪಿತೃದೇವತೆಗಳ ಗತಿ ಏನಾಗುತ್ತೆ? ಯಾಲುಪ್ತ ಪಿಂಡೋದಕ ಕ್ರಿಯಾ ದೋಷೈರೇತೈ ಕುಲಜ್ಞಾನಾಂ ವರ್ಣಸಂಕರಕಾರಕೈ ಉತ್ಸಾದ್ಯಂತೆ ಜಾತಿ ಧರ್ಮ ಕುಲಧರ್ಮಾಶ್ಚ ಶಾಶ್ವತಃ. ಪಿಂಡಗಳೇ ಸಿಗದೆ ನಮ್ಮ ಪಿತೃದೇವತೆಗಳೆಲ್ಲ ಹಸಿವಿನಿಂದ ಒದ್ದಾಡ್ಬಿಡ್ತಾರೆ. ಇಲ್ಲಿ ವರ್ಣಸಂಕರ ಆಗಿಬಿಡುತ್ತೆ, ಇಲ್ಲಿ ಕುಲಗಳೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಆದ್ದರಿಂದ ಕೃಷ್ಣ, ನನಗೆ ಯುದ್ಧ ಮಾಡೋದಕ್ಕಾಗ್ತಾ ಇಲ್ಲ. ಮನುಷ್ಯಾಣಾಂ ಜನಾರ್ದನ ನರಕೇ ನೀತಂ ವಾಸೋ ಭವತೀತ್ಯನುಶುಶ್ರುಮ ಅಹೋವತ ಮಹತ್ಪಾಪಂ ಕರ್ತುಂ ವ್ಯವಸ್ಥಾವಯಂ. ನರಕಕ್ಕೆ ಹೋಗ್ಬಿಡ್ತೀವಯ್ಯ ನಾವೆಲ್ಲ. ಆದ್ದರಿಂದ ನಾನು ಯುದ್ಧವನ್ನು ಮಾಡೋದಿಲ್ಲ ಅನ್ನತಕ್ಕ ನಕಾರದ ತೀರ್ಮಾನವನ್ನು ತೆಗೆದುಕೊಂಡು ರಥವನ್ನು ಬಿಟ್ಟು ಇಳಿದು ಬಿಡ್ತಾನೆ. ಅವನ ಕೈನಿಂದ ಬಿಲ್ಲು ಬಾಣಗಳು ಕೆಳಕ್ಕೆ ಬಿದ್ದು ಹೋಗ್ಬಿಡುತ್ತೆ. ಭಗವದ್ಗೀತೆಯ ಮೊಟ್ಟ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅನ್ನತಕ್ಕಂಥದ್ದು. ಬಹಳಷ್ಟು ಜನ ಚರ್ಚೆ ಮಾಡಿದ್ದಾರೆ, ಇದು ಯಾವ ಯೋಗ ರೀ ಅಂತ. ಅಳುತ್ತಾ ಕೂತ್ಕೊಳ್ಳೋದು ಯೋಗವೇ? ಅದೊಂದು ದುಃಖದ ಮಡಿಲದು. ಅದನ್ನು ಯಾಕೆ ನೀವು ಅರ್ಜುನ ವಿಷಾದ ಯೋಗ ಅಂತ ಕರೀತಾ ಇದ್ದೀರಿ? ಅರ್ಜುನ ಆ ರೀತಿ ವಿಷಾದವನ್ನು ಪಡದೇ ಇದ್ದರೆ ಮುಂದೆ ಭಗವದ್ಗೀತೆಯೇ ಬರ್ತಾ ಇರಲಿಲ್ಲ.
ಮುಂದಿನ ಎಲ್ಲ ಯೋಗಗಳಿಗೂ ಮೂಲವಾದ ಯೋಗವಾಗಿ ಬಿಡ್ತಿದ್ದು. ನಾನು ಗೋಳಾಡದೆ ಹೋದರೆ ನನ್ನ ತಾಯಿಯೂ ನನಗೆ ಸಮಾಧಾನ ಮಾಡುವುದಿಲ್ಲ. ನನಗೆ ಹಸಿವಾಗಿದೆ ಅಂದರೆ ಬಾಯ್ಬಿಟ್ಟು ಕೇಳಬೇಕು. ಆ ರೀತಿಯ ಹಸಿವು ದೈಹಿಕವಾದರೆ ಸದ್ಯಕ್ಕೆ ಅರ್ಜುನನಿಗೆ ಆಗಿರತಕ್ಕಂಥದ್ದು ಮಾನಸಿಕವಾಗಿರತಕ್ಕ ಬಾಧೆ. ಅವನೇನು ವೀರನಲ್ಲ ಅಂತ ಅಲ್ಲ, ಆದರೆ ಅವನಿಗೆ ಆಪ್ತರಾಗಿರತಕ್ಕಂಥವ್ರನ್ನ, ಗುರುಗಳಾಗಿರತಕ್ಕಂಥವ್ರನ್ನ, ಬಂಧುಗಳಾಗಿರತಕ್ಕಂಥ ಇವರನ್ನೆಲ್ಲ ಸಾಯಿಸಬೇಕಾಗಿದೆಯಲ್ಲ. ಇದು ಯಾವ ನ್ಯಾಯ? ಇದು ಅರ್ಜುನನಿಗೆ ಇದ್ದಂತಹ ಮಹಾನ್ ಮೋಹ. ಇದನ್ನೆಲ್ಲ ಕೃಷ್ಣ ನೋಡ್ತಾ ಇದ್ದಾನೆ. ಇಡೀ ಮೊದಲನೆಯ ಅಧ್ಯಾಯದಲ್ಲಿ ಕೃಷ್ಣ ಬಾಯಿ ಬಿಚ್ಚುವುದಿಲ್ಲ. ಆದ್ದರಿಂದಲೇ ಅದು ವಿಷಾದ. ಕೃಷ್ಣ ಮಾತನಾಡಿದ್ದಾನೆ ಅಂದರೆ ಅದು ಬೆಳಕಿನ ಪುಂಜ, ಅದು ಮಿಂಚಿನ ಗೊಂಚಲದು, ಚಡಿಯ ಏಟು ಕೊಟ್ಟಂಥ ಮಾತು ಕೃಷ್ಣನದು. ರಾಜಿ ಮಾಡಿಕೊಂಡು ಮಾತನಾಡ್ತಕ್ಕಂಥದ್ದಲ್ಲ. ಅದರಲ್ಲೂ ಪಾಠ ಮಾಡ್ತಾ ಇದ್ದಾರೆ. ಇಲ್ಲಿಯ ತನಕ ಇದ್ದಂಥ ನಂಟು ಅವರಿಬ್ಬರದು ಬೇರೆ, ಭಾವಭಾವಮಯನಾಗಿಬಿಟ್ಟಿದ್ದರು. ಈಗ ಹಾಗಲ್ಲ. ಈಗ ಅರ್ಜುನ ಶಿಷ್ಯನಾಗಿ ಬಿಟ್ಟಿದ್ದಾನೆ, ಕೃಷ್ಣ ಗುರುವಾಗಿ ಬಿಟ್ಟಿದ್ದಾನೆ. ಮೇಲ್ನೋಟಕ್ಕೆ ಅರ್ಜುನ ಹೇಳಿದ ಮಾತನ್ನ ಜನಸಾಮಾನ್ಯಗಳು ಹೌದಲ್ಲ, ಸಾಯಿಸೋದು ತಪ್ಪು ಅಂತಿದ್ದಾನಪ್ಪ ಅರ್ಜುನ. ಪಾಪ ಹೋಗ್ಲಿ ಬಿಡಿ ಅಂತ ಹೇಳಿಬಿಡಬಹುದು ನಾವು. ಸಾಯಿಸೋದನ್ನು ಒಳ್ಳೆಯದು ಅಂತ ಯಾರಾದರೂ ಹೇಳ್ತಾರೇನ್ರಿ? ತನಗಿನ್ನ ವೃದ್ಧರಾಗಿರತಕ್ಕಂಥವ್ರನ್ನ, ಉಪಾಧ್ಯಾಯರುಗಳಾಗಿರತಕ್ಕಂಥವ್ರನ್ನ, ಸಂಬಂಧಿಕರುಗಳನ್ನೆಲ್ಲ ಸಾಯಿಸು ಅಂತ ಯಾರಾದರೂ ಹೇಳೋಕ್ಕಾಗತ್ತೆಯೇ? ಅವನು ಸಾಯಿಸೋದಿಲ್ಲ ಅಂತ ಹೇಳಿದ್ರೆ ಕೃಷ್ಣ ಸಾಯಿಸು ಅಂತ ಹೇಳೋಕ್ಕಾಗತ್ತೆಯೇ ಅನ್ನತಕ್ಕಂಥದ್ದು ನಮ್ಮ ವಾದ, ನಮ್ಮ ವಿತಂಡಾವಾದ. ಅದು ಕೃಷ್ಣ ಹೇಳ್ತಾನೆ, ಕುತಸ್ತ್ವಾಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವ ಉತ್ತಿಷ್ಠ ಪರಂತಪ. ಏನಯ್ಯ ಮಾತಾಡ್ತಾ ಇದೀಯ? ಕುತಸ್ತ್ವಾ ಕಶ್ಮಲಮಿ ಯಾವತ್ತು ಮಾತಾಡ್ತಾ ಇದೀಯ? ಎಲ್ಲಿಂದ ಬಂತು ಈ ಕಶ್ಮಲ ನಿನ್ನ ತಲೆಯಲ್ಲಿ? ಪರೀಕ್ಷೆಗೆ ಸಿದ್ಧನಾಗಿ ಬಿಟ್ಟಿದೀಯ? ಶುಲ್ಕವನ್ನು ಕಟ್ಟಿಬಿಟ್ಟಿದೀಯ? ನಿನ್ನ ಮೇಲೆ ಭರವಸೆಯನ್ನು ಇಟ್ಟು ನಿಮ್ಮ ಅಪ್ಪ ಅಮ್ಮಂದರೆಲ್ಲರೂ ಕಷ್ಟಪಟ್ಟು ತ್ಯಾಗ ಮಾಡಿ ನಿನ್ನನ್ನು ಪರೀಕ್ಷೆಗೆ ಸಿದ್ಧ ಮಾಡಿದ್ದಾರೆ. ಅನೇಕ ಉಪಾಧ್ಯಾಯರು ಬಂದು ಪಾಠ ಹೇಳಿದ್ದಾರೆ. ಪರೀಕ್ಷೆಯ ಕೋಣೆಯ ಹತ್ತಿರಕ್ಕೆ ಹೋಗಿ ನಿಂತ್ಕೊಂಡಿದ್ದೀಯ. ಈಗ ನಾನು ಪರೀಕ್ಷೆಗೆ ಹೋಗಲ್ಲಪ್ಪ ಅಂದ್ಬಿಟ್ರೆ ಯಾವ ನ್ಯಾಯ ಇದು? ಕುತಸ್ತ್ವಾ ಕಶ್ಮಲವಿದಂ ಯಾವ ಕಾಲದಲ್ಲಿ ಬಂತು ನಿನಗೆ? ನೆನ್ನೆ ಹೇಳ್ದ ಯುದ್ಧ ಮಾಡಲ್ಲ ಅಂತ. ನಿಮ್ಮ ಅಣ್ಣ ಧರ್ಮರಾಯ ನಿನ್ನನ್ನು ಅವಲಂಬಿಸಿದ್ದಾನೆ ಯುದ್ಧ ವಿದ್ಯೆಯಲ್ಲಿ, ಧನುರ್ವಿದ್ಯೆಯಲ್ಲಿ. ನೆನ್ನೆ ದಿವಸ ಅವನು ಹೆದರ್ಕೊಂಡಪ್ಪ. ಅವನು ನೀನೇನು ಹೇಳಿದೆ? ಯುದ್ಧ ಮಾಡ್ತೀನಿ ಅಂತ ಹೇಳಿದೆ. ಎಲ್ಲ ಸಿದ್ಧನಾಗಿ ಬಂದ್ಬಿಟ್ಟು ಇವಾಗ ನೀನು ಹೆದರ್ಕೊಂಡ್ಬಿಟ್ರೆ ನಿನಗೆ ಬಂದಿರತಕ್ಕಂಥದ್ದು ಅಸ್ಥಾನ ಕಾರುಣ್ಯ. ಅಂದರೆ ಕರುಣೆ ತೋರಿಸಬೇಕು ನಾವು. ಯಾರಿಗೆ ತೋರಿಸಬೇಕು? 10 ಜನ ಕೊಂದಿದ್ದಾನಪ್ಪ ಒಬ್ಬನು. ಆ ಕೊಂದಿರತಕ್ಕಂಥವನಿಗೆ ನ್ಯಾಯಾಧೀಶರು ನೇಣು ಹಾಕಿ ಅಂತ ಆದೇಶ ಮಾಡ್ತಾರೆ. ಅಯ್ಯೋ ಕರುಣೆ ತೋರಿಸಿ ಅಂತ ಅಂದ್ಬಿಟ್ರೆ ಅವನ ಪ್ರಾಣ ಹೋಗುತ್ತಲ್ಲ, ಅವನ ಹೆಂಡತಿ ಮಕ್ಕಳ ಗತಿ ಏನು ಅಂತಂದ್ಬಿಟ್ರೆ ಅವನ ವಿಷಯದಲ್ಲಿ ಕರುಣೆ ತೋರಿಸುವಂತಿಲ್ಲ. ಯಾವುದೋ ಒಂದು ಕೆಟ್ಟ ಮಾಂಸದ ಗಡ್ಡೆ ನನ್ನ ಹೊಟ್ಟೆಯಲ್ಲಿ ಹುಟ್ಟುಬಿಟ್ಟಿರುತ್ತೆ. ವೈದ್ಯರು ಹೇಳ್ತಾರೆ ಅದನ್ನು ಕತ್ತರಿಸಿ ತೆಗಿಬೇಕ್ರಿ. ಕತ್ತರಿಸಬೇಡಿ ಸ್ವಾಮಿ, ಸ್ವಲ್ಪ ಕರುಣೆ ತೋರಿಸಿ ಅಂತಂದ್ರೆ. ಆದ್ದರಿಂದ ನಾವು ಕರುಣೆಯನ್ನು ಯಾರಿಗೆ ಯಾವಾಗ ತೋರಿಸಬೇಕು ಅನ್ನೋದು ಬಹಳ ಮುಖ್ಯ. ಕೃಷ್ಣ ಹೇಳ್ತಾ ಇರತಕ್ಕ ಮಾತು. ಕುತಸ್ತ್ವಾ ಕಶ್ಮಲವಿದಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಈ ರೀತಿ ನೀನೇನಾದರೂ ಮಾಡಿಬಿಟ್ರೆ, ಶಿಕ್ಷೆ ಕೊಡಬಹುದಾದವರ ವಿಷಯದಲ್ಲಿ ಕಾರುಣ್ಯವನ್ನು ತೋರಿಸಿಬಿಟ್ಟರೆ ನೀನು ನರಕಕ್ಕೆ ಹೋಗ್ತಿ ಕಣಯ್ಯ. ನೀನು ಅವನಿಂದ ಹೇಳ್ತಾ ಇದೆಯಲ್ಲ ಹಾಗೆ ನಾನು ಯುದ್ಧ ಮಾಡ್ಕೊಂಡು ನರಕಕ್ಕೆ ಹೋಗ್ತೀನಿ ಅಂತ. ಅಲ್ಲ, ಯುದ್ಧ ಮಾಡದೆ ಇದ್ರೆ ನರಕಕ್ಕೆ ಹೋಗ್ತೀನಿ. ಕೃಷ್ಣ ಸಾಂಖ್ಯಯೋಗದಲ್ಲಿ 2ನೆಯ ಅಧ್ಯಾಯದಲ್ಲಿ ಅರ್ಜುನನಿಗೆ ಪಾಠವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಪಾಠವನ್ನು ಶುರು ಮಾಡುವುದಕ್ಕಿಂತ ಮುಂಚೆ ಅರ್ಜುನನ್ನು ಬೈದಿದ್ದಾನೆ. ತ್ಯಕ್ತ್ವ ಉತ್ತಿಷ್ಠ ಪರಂತವ. ಎದಳೆಯ ನೆಟ್ಟಗೆ ನಿಂತ್ಕೊಂಡು ಮಾತಾಡ, ನೀನು ಏನು ಒಳ್ಳೆ ಸೊರಕೊಂಡಿದೀಯ, ಬಿಲ್ಲು ಬಾಣ ಎಲ್ಲ ಬಿಟ್ಬಿಟ್ಟು ನನ್ನ ಕೈ ಯುದ್ಧ ಮಾಡೋಕ್ಕಾಗಲ್ಲಪ್ಪ ಅಂತ ಹೇಳ್ತಾ ಇದ್ದೀಯ. ಕೃಷ್ಣ ಹೀಗೆ ಚಡಿಯ ಏಟನ್ನು ಕೊಟ್ಟರೂ ಅರ್ಜುನ ಸಿದ್ಧ ಆಗಲಿಲ್ಲ.
ನಚೈತದ್ವಿದ್ಮಃ ಕದರನ್ನೋ ಗರೀಯೋ ಯದ್ವಾಜೇಮ ಯದಿವಾನೋ ಜಯೇಯು. ಕೃಷ್ಣನಿಗೆ ಬಹಳ ಸಂದೇಹ ಆಗಿಬಿಟ್ಟಿದೆ ಕಣಯ್ಯ. ಭೈಕ್ಷ್ಯಮಪೀಹ ಲೋಕೆ ಅಂತ ಇದ್ದಾನು. ಯುದ್ಧ ಬೇಡಪ್ಪ ನನಗೆ, ನಾನು ಭಿಕ್ಷೆ ಎತ್ತಿಕೊಂಡು ಊಟ ಮಾಡಿಬಿಡ್ತೀನಿ, ಈ ರಾಜ್ಯವೇ ಬೇಡ ನನಗೆ. ಜೊತೆಗೆ ಯುದ್ಧ ಮಾಡಿಬಿಟ್ರೆ ಅವ್ರು ಗೆಲ್ತಾರೋ ನಾನು ಗೆಲ್ತಾನೋ ಸಂದೇಹ ನನಗೆ. ಯಾರು ಗೆಲ್ತೀವಿ ಅನ್ನೋದು ಸಂದೇಹ ಇದ್ದಾಗ ನಮ್ಮನ್ನು ನೋಡಿದ್ರೆ ಬರೀ 7 ಅಕ್ಷೌಹಿಣಿ, ದುರ್ಯೋಧನ ಕಡೆ 11 ಅಕ್ಷೌಹಿಣಿ ಇದೆ, ಮೇಲ್ನೋಟಕ್ಕೆ ಅವರೇ ಗೆಲ್ಲಬಹುದೋ ಏನೋ, ಜಯ ಸಿಗುತ್ತೆ ಅನ್ನೋ ಖಾಚಿತ್ಯವೂ ಇಲ್ಲದೆ ಇದ್ದಾಗ ಇವರನ್ನೆಲ್ಲ ಕೊಲ್ಲೋದಕ್ಕಿನ್ನ ಭೈಕ್ಷ್ಯಮಪೀಹ ಲೋಕೆ, ಈ ಲೋಕದಲ್ಲಿ ಭಿಕ್ಷೆ ಎತ್ತಿಕೊಂಡು ಊಟ ಮಾಡಿಬಿಡಬಹುದು. ನಕ್ಕು ಬಿಡ್ತಾನಂತೆ. ಪ್ರಹಸನ್ನಿವ ಭಾರತ ಅಂತಾನೆ ವ್ಯಾಸರು ಬರೀತಾಗ. ಕೃಷ್ಣ ಏನು ಮಾಡದ ಅಂದರೆ ಅರ್ಜುನನ ಈ ಮಾತಿಗೆ ನಕ್ಕು ಬಿಟ್ಟ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾ. ಯಾರ ಬಗ್ಗೆ ನೀನು ಅಳಬೇಕಾಗಿದೆಯೋ ಅವ್ರ ಬಗ್ಗೆ ಅಳ್ತಾ ಇಲ್ಲ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ, ಮಹಾಬುದ್ಧಿವಂತನಂತೆ ಬೇರೆ ಮಾತಾಡ್ತಾ ಇದ್ದೀಯ. ಯಾರ ಬಗ್ಗೆ ಹೇಳ್ಬೇಕಯ್ಯ ನೀನು? ಮೋಸ ಮಾಡಿ ರಾಜ್ಯವನ್ನು ತಗೊಂಡಿದ್ದಾರಲ್ಲ ಅವ್ರ ಬಗ್ಗೆ ಒದ್ದಾಡ್ತಿಲ್ಲ ನೀನು. ನಿನ್ನ ಹೆಂಡತಿಯಾಗಿರತಕ್ಕಂಥವಳಿಗೆ ಅವಮಾನ ಮಾಡಿದ್ರಲ್ಲ, ಸೀರೆಯನ್ನು ಎಳೆದರಲ್ಲ, ಅದರ ಬಗ್ಗೆ ನಿಂಗೆ ರೋಷವೇ ಹುಟ್ಟುತ್ತಾ ಇಲ್ಲ. ನಿಮ್ಮನ್ನೆಲ್ಲ ಅರಗಿನ ಮನೆಯಲ್ಲಿ ಹಾಕಿ ಬೆಂಕಿ ಹಾಕಿ ಸುಡ್ತೀನಿ ಅಂತ ಬಂದ್ರಲ್ಲ, ಅದ್ರ ಬಗ್ಗೆ ನಿಂಗೆ ಏನೂ ಅನ್ನಿಸ್ತಾನೆ ಇಲ್ಲ. ಅಯ್ಯೋ ಪಾಪ ಅಂತ ಅವ್ರ ಬಗ್ಗೆ ಎಂತಿದೆ, ನಿನ್ನ ಬಗ್ಗೆ ಏನು ಬೇಕು, ನಿಮ್ಮ ಅಣ್ಣನ ಬಗ್ಗೆ ಏನು ಬೇಕು? ಅಶೋಚ್ಯಾನನ್ವಶೋಚಸ್ತ್ವಂ, ಯಾರಿಗಾಗಿ ನೀನು ಅಳಬೇಕಾಗಿದೆಯೋ ಅವರಿಗಾಗಿ ಅಳದೆ ವಿರುದ್ಧವಾಗಿರೋರು ಗೆಳ್ತಾ ಇದೆಯಾ ನೀನು? ಭೀಷ್ಮಾಚಾರ್ಯರು ಅಂತೀಯ, ದ್ರೋಣಾಚಾರ್ಯರು ಅಂತೀಯ, ದೊಡ್ಡವರು ಇರಬಹುದು ಅವರೆಲ್ಲ, ಆದರೆ ಅವರು ಯಾರ ಪರವಾಗಿದ್ದಾರೆ ಅನ್ನೋದು ಮುಖ್ಯ. ಅನ್ಯಾಯ ಅಧರ್ಮಗಳನ್ನೇ ಮಾಡಿಕೊಂಡು ಬಂದಂಥ ದುರ್ಯೋಧನನ ಪರವಾಗಿ ಅವರು ಗುರುತಿಸ್ಕೊಂಡು ಬಿಟ್ಟಿದ್ದಾರೆ. ನಾನು ಇವ್ರ ಪರವಾಗಿ ಯುದ್ಧ ಮಾಡ್ತೀನಿ ಅಂತ ಬಿಲ್ಲು ಹಿಡಿದು ನಿಂತುಕೊಂಡಿದ್ದಾರೆ. ನೀನು ಅವ್ರ ಪರವಾಗಿ ಯೋಚನೆ ಮಾಡ್ತಾ ಇದ್ದೀಯಾ? ಕೃಷ್ಣನಿಗೆ ಅರ್ಜುನನ ಈ ಮಂದಮತಿತ್ವ, ಹೇಳಿತನ ನೋಡಿ ಮಹಾ ಸಿಟ್ಟು ಬಂದುಬಿಟ್ಟಿದೆ. ಆಗ ಅರ್ಜುನನಿಗೆ ಸ್ವಲ್ಪ ಬಿಸಿ ಹುಟ್ಟಿತು. ಆಗ ಅವನು ಹೇಳಿದ, ಕೃಷ್ಣ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾ. ಪೃಚ್ಛಾಮಿ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯಾರಾದರೂ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಈ ಸ್ಥಿತಿಗೆ ನಾವು ಬರಬೇಕು. ಪೃಚ್ಛಾಮಿ, ನಾವು ಕೇಳಬೇಕು. ಅಲ್ಲಿ ತನಕ ಕೃಷ್ಣ ಹೇಳಲಿಲ್ಲ ಏನನ್ನು, ಗೀತೆಯನ್ನು. ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತ. ತ್ವಾಂ, ನಿನ್ನನ್ನು ಕೇಳ್ತಾ ಇದ್ದೇನೆ. ಯಾಕೆ ಅಂದರೆ ಧರ್ಮ ಸಮ್ಮೂಢಚೇತ, ನನ್ನ ಚೈತನ್ಯ, ನನ್ನ ಪ್ರಜ್ಞೆ, ನನ್ನ ಜ್ಞಾನ ಇದೆಲ್ಲ ಧರ್ಮದ ವಿಷಯದಲ್ಲಿ ಮೂಢವಾಗಿ ಬಿಟ್ಟಿದೆ. ಧರ್ಮ ಸಮ್ಮೂಢಚೇತ. ಯಶ್ರೇಯ ಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ. ಅಯ್ಯ ಬ್ರೂಹಿ, ಹೇಳಪ್ಪ ಏನನ್ನ? ಯಾವುದರನ್ನು ನಾನು ಮಾಡುವುದರಿಂದ ನಾನು ಧಾರ್ಮಿಕನಾಗ್ತೀನಿ ಅನ್ನತಕ್ಕಂಥದ್ದನ್ನು ಹೇಳು. ಯಶ್ರೇಯ ಸ್ಯಾನ್ ನಿಶ್ಚಿತಂ ಬ್ರೂಹಿ. ನಿಶ್ಚಿತವಾಗಿ ಹೇಳೋದು ನನಗೆ ಗೊತ್ತಾಗ್ತಾ ಇಲ್ಲ. ನಾವು ದುಃಖಕ್ಕೆ ತುತ್ತಾದಾಗ, ನಮ್ಮ ಮನಸ್ಸು ಭಾವನೆಗಳ ಮೂಟೆಯಾದಾಗ, ಕೋಪದಿಂದ ನಮ್ಮ ಕಣ್ಣು ಕೆಂಪಾದಾಗ, ಗಂಟಲು ಗದ್ಗದವಾದಾಗ ನಾವು ಸರಿಯಾಗಿ ಮಾತಾಡೋಕ್ಕಾಗಲ್ಲ, ನಾವು ಸರಿಯಾಗಿ ನೋಡೋದಕ್ಕಾಗೋದಿಲ್ಲ. ಆಗ ಸರಿಯಾಗಿ ನೋಡುವವರು ನಮಗೆ ಮಾರ್ಗದರ್ಶನ ಮಾಡಬೇಕು. ಅದನ್ನೇ ಹೇಳ್ತಾ ಇದ್ದೇನೆ ಅರ್ಜುನ. ಪೃಚ್ಛಾಮಿ ತ್ವಾಂ, ನಿನ್ನನ್ನು ಕೇಳ್ತಾ ಇದ್ದೇನಯ್ಯ. ಈಗ ನಾನು ಕೃಷ್ಣ ನಿನ್ನ ಭಾವಮಿದನ ಆಗಿಲ್ಲ ಕಣಯ್ಯ. ಶಿಷ್ಯಸ್ತೆ ಅಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಶಿಷ್ಯನಾಗಿ ಬಿಟ್ಟಿದ್ದೇನೆ. ಭಗವದ್ಗೀತೆಯನ್ನು ಕೇಳಬೇಕಾಗಿದ್ದರೆ, ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಪ್ರತಿಯೊಬ್ಬ ಆಸಕ್ತನೂ, ಪ್ರತಿಯೊಬ್ಬ ವ್ಯಕ್ತಿಯೂ ಶಿಷ್ಯನಾಗಬೇಕು. ಕೃಷ್ಣನ ಮುಂದೆ ಅರ್ಜುನ ಶಿಷ್ಯನಾದಂತೆ ನಾವು ಭಗವದ್ಗೀತೆಯ ಮುಂದೆ ಶಿಷ್ಯರಾಗಬೇಕು. ಹಾಗೆ ಶಿಷ್ಯರಾಗಿ ಕುಳಿತಾಗಲೇ ಪ್ರಪನ್ನಂ, ಪ್ರಪತ್ತಿ. ಶ್ರೀಮದ್ ರಾಮಾನುಜಾಚಾರ್ಯರು ಈ ಸಂದರ್ಭದಲ್ಲಿ ಮಾತನಾಡ್ತಾರೆ,
ಈ ಪ್ರಪತ್ತಿ ಎನ್ನತಕ್ಕಂಥ ವಿಶಿಷ್ಟಾದ್ವೈತ ಸಿದ್ಧಾಂತದ ಯಾವ ನಿಲುವು ಇದೆ, ಈ ಪ್ರಪತ್ತಿ ಶರಣಾಗತಿ ಎನ್ನತಕ್ಕಂಥದ್ದು ಅದನ್ನು ಅರ್ಜುನ ಇಲ್ಲಿ ಮಾಡಿದ್ದಾನೆ. ಪ್ರಪನ್ನಂ ಅಂತ ಕೇಳ್ತಾ ಇದ್ದಾನೆ. ನಾನು ಶರಣಾಗತನಾಗಿ ಬಿಟ್ಟಿದ್ದೇನೆಯ್ಯ. ಶ್ರೀ ಶ್ರೀಶಂಕರು ಹೇಳ್ತಾರೆ, ಶಾಧಿಮಾಂ, ನನಗೆ ಜ್ಞಾನವನ್ನು ಹೇಳಿಕೊಡು ಅಂತ ಹೇಳ್ತಾ ಇದ್ದಾನೆ. ಈಗ ಜ್ಞಾನ ಪ್ರದಾನವಾಗಬೇಕಾಗಿದೆ. ಅಜ್ಞಾನಿಯಾಗಿರತಕ್ಕಂತಹ ವ್ಯಕ್ತಿಗೆ ಜ್ಞಾನವನ್ನು ಪ್ರದಾನ ಮಾಡ್ತಾ ಇದ್ದಾನೆ. ಆದ್ದರಿಂದ ಭಗವದ್ಗೀತೆ ಎನ್ನತಕ್ಕಂಥದ್ದು ಅದ್ವೈತಪರವಾಗಿದೆ. ಶ್ರೀಮನ್ ಮಧ್ವಾಚಾರ್ಯ ಹೇಳ್ತಾರೆ, ಭಕ್ತಿಯ ತಾಂಡವ ಇದೆ ಇಲ್ಲಿ. ಶರಣಾಗತನಾಗಿರತಕ್ಕಂಥ ಅರ್ಜುನನಿಗೆ ಶ್ರೀಕೃಷ್ಣ ಅಭಯವನ್ನು ಕೊಡ್ತಾ ಇದ್ದಾನೆ. ಆಚಾರ್ಯ ತ್ರಯರು ತಮ್ಮ ತಮ್ಮ ಸಿದ್ಧಾಂತಗಳನ್ನು ಮಂಡನೆ ಮಾಡಲಿಕ್ಕಾಗಿ ಭಗವದ್ಗೀತೆಯನ್ನೇ ಆಶ್ರಯಿಸ್ತಾರೆ. ಆ ಭಗವದ್ಗೀತೆ ಎನ್ನತಕ್ಕಂಥ ಮಹಾನ್ ಶಕ್ತ ಗ್ರಂಥ ಎಲ್ಲರಿಗೂ ತಾವು ಹೇಳಿದ ಸರಿ ಎನ್ನತಕ್ಕಂಥ ಆಧಾರವನ್ನು ಕೊಟ್ಟರು. ಅದೊಂದು ವೈಶಿಷ್ಟ್ಯ, ಅದೊಂದು ವೈಚಿತ್ಯ, ಅದೊಂದು ಪವಾಡ ಭಗವದ್ಗೀತೆ.